ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಿರಿ ಪಂಕಜ್ ಮೈಸೂರು ಹುಡುಗ. ನಾನು ಬೆಳಗ್ಗೆ 7:30ಗೆ ಎದ್ದು ಮಾರ್ನಿಂಗು ನಮ್ಮ ಜಿಮ್ಮಿನ ಕಡೆ ಹೋಗಿದ್ದು, ಮತ್ತು ಅಲ್ಲೊಂದು ಅರ್ಧ ಗಂಟೆ 1 ಅವರು ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಊರಿಗೆ ಬಂದಾಗ ಇಲ್ಲಿ ನಮ್ಮ ಊರಿನಲ್ಲಿ ಬೆಳಗ್ಗೆ ಮಾರ್ನಿಂಗ್ ಏನು ಇಷ್ಟೊಂದು ಜನ ತುಂಬಿದಾರಲ್ಲ, ಏನಿರ್ಬೋದು, ಏನು ಇಷ್ಟೊಂದು ಜನ ಅಂತ ನೋಡ್ತೀನಿ. ನಾನು ಯೋಚನೆ ಮಾಡ್ತೀನಿ, ನೋಡಿಲಿ ಎಷ್ಟೊಂದು ಜನ ತುಂಬಿದ್ದಾರೆ ನೋಡಿ. ಏನಿರ್ಬೋದು ಇಷ್ಟೊಂದು ಜನ ನೋಡಿ. ಮನೆ ತಾರಸಿ ಮೇಲೆಲ್ಲ ನಿಂತಿದ್ದಾರೆ ನೋಡಿ, ತೋರಿಸ್ತೀನಿ ಈಗ. ಓಹೋ 2 ಹಾವು ನೋಡಿ. ಇದನ್ನು ನೋಡೋಕ್ಕೆ ಎಷ್ಟೊಂದು ಜನ ತುಂಬಿದ್ದಾರೆ ನೋಡಿ, ಎಷ್ಟೊಂದು ಜನ. 2 ಹಾವು. ನಮ್ಮ ಹಳ್ಳಿ ಕಡೆ ಇದು ಗೆಜಲ್ ಮಂಡಲದ ಹಾವು ಅಂತಾರೆ, ಅಂದರೆ ಕೊಳಕ್ ಮಂಡಲದ ಹಾವು ಅಂತ. ಇದು ಬರೀ ಮಣ್ಣೊಳಗೆ ಜಾಸ್ತಿ ಇರೋದು ಇದು. ನೋಡಿ ಎಷ್ಟೊಂದು ಭಯಂಕರ ಆಗಿರ್ಬೋದು ನೋಡಿ. ಎಷ್ಟೊಂದು ಭಯಂಕರ ಹಾವು. ಕಚ್ಚೂರು ಹೊಸಿ ವಿಸನ ಸ್ಪಾಟಲ್ಲೇ ಔಟ್ ಅವನು ಕಚ್ಚಿದ್ರೆ ನೋಡಿ. ಸಂಪೊಳಗೆ ಬಿದ್ದಿರೋದು, ಮನೆ ಸಂಪು. ಇವಾಗ ಮನೆ ಕಟ್ತಿದ್ರು, ಜಸ್ಟ್ ಹಿಂದೆಗಡೆ ಸಂಪಲ್ಲಿ 2 ಹಾವು ನೈಟ್ ಬಂದು ಅದ್ರೊಳಗಡೆ ಬಿದ್ದಿರೋದು. ಏನಕ್ಕೆ ಕವರ್ ಮಾಡಿರಲಿಲ್ಲ, ಸಂಪು ಹಂಗೆ ಕಾಲಿತ್ತು. ಈ ಕಡೆ ಎಲ್ಲ ನೋಡಿಲಿ, ಈ ಕಡೆ ಇದ್ದರೆಲ್ಲ ಜನಗಳು ನಿಂತಿರಲ್ಲ, ಆ ಕಡೆ ಎಲ್ಲ ಓಡ್ತಿರು ಜನ. ಅದು 2 ಹಾವು ನೈಟ್ ಬಂದು ಸೇರಿಕೊಂಡು ಒಳಗಡೆ ಬಿದ್ದಿರೋದು ನೋಡಿ. 2 ಹಾವು ಹೊಸಿ ಕಚ್ಚೂರು ವಿಷನ ಇದು. ನಮ್ಮ ಹಳ್ಳಿ ಕಡೆ ಇದನ್ನು ಗೆಜಲ್ ಮಾಡಿದವು ಅಂತಾರೆ, ಭಯಂಕರ ಭಾರಿ ವಿಷ. ಇದ್ರ ನೊರ ಸೋಕು ಬೆಳಗ್ಗೆ ಮಾರ್ನಿಂಗ್ ನೋಡಿದಷ್ಟೇ ಫುಲ್ ಗಾಬರಿ ಆಗ್ಬಿಟ್ಟೆ ನಾನು. ಭಯಂಕರ ದಪ್ಪ ಇದೆ. ಇಷ್ಟೊಂದು ಜನ, ನಮ್ಮ ಇಡೀ ಊರು ಜನ ಇಲ್ಲೇ ಸೇರಿದ್ದಾರೆ ನೋಡಿ. ಅವು 2 ಹಾವು ಸಂಪಲ್ಲಿ ನಮ್ಮ ಊರು ಒಳಗಡೆ ಬಿದ್ದಿರೋದಕ್ಕೆ ನೋಡಿ ಎಷ್ಟು ಜನ ಸೇರಿರ್ಬೋದು. ಒಂದು ಹಿಡಿದಿದ್ದಾರೆ, ಇನ್ನೊಂದು ಅಲ್ಲೇ ಐತೆ ನೋಡಿ ಹೆಂಗೆ ಕೂತಿದ್ದು.